ನೇಪಾಳದಲ್ಲಿ ನಿನ್ನೆ ಸಂಭವಿಸಿದ ಪ್ರವಾಹದ ದುರಂತದಲ್ಲಿ ಸಿಲುಕಿರುವ ಭಾರತೀಯರನ್ನು ಪತ್ತೆ ಹಚ್ಚಲು ಮತ್ತು ರಕ್ಷಿಸಲು ಭಾರತ ಪ್ರಯತ್ನಗಳನ್ನು ಚುರುಕುಗೊಳಿಸಿದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ದೆಹಲಿಯಲ್ಲಿಂದು ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ದುರಂತ ಸಂಭವಿಸಿದಾಗ ನೇಪಾಳದಲ್ಲಿದ್ದ 288 ಭಾರತೀಯರೊಂದಿಗೆ ಸಂಪರ್ಕವನ್ನು ಸ್ಥಾಪಿಸಲಾಗಿಲ್ಲ. ಇದರಲ್ಲಿ ತ್ರಿಶೂಲಿ 1 ವಿದ್ಯುತ್ ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದ 73 ಭಾರತೀಯರು ಸೇರಿದ್ದಾರೆ. ಈವರೆಗೆ 21 ಭಾರತೀಯ ನಾಗರಿಕರನ್ನು ರಕ್ಷಿಸಲಾಗಿದೆ ಎಂದರು. ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಸಂವಹನ ಸಂಪರ್ಕಗಳು ಅಡ್ಡಿಸಲ್ಪಟ್ಟಿರುವುದರಿಂದ ಮಾಹಿತಿಯನ್ನು ಸಂಗ್ರಹಿಸಲು ಕಠ್ಮಂಡುವಿನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಯೋಜನಾ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದೆ. ಪ್ರವಾಹದಲ್ಲಿ ಸಿಲುಕಿರುವ ಭಾರತೀಯರೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ಅವರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ನೇಪಾಳ ಅಧಿಕಾರಿಗಳೊಂದಿಗೆ ಸಮನ್ವಯದೊಂದಿಗೆ ಭಾರತೀಯ ಅಧಿಕಾರಿಗಳು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ ಎಂದು ಹೇಳಿದರು. Nepalese authorities. We will have more updates for you on this particular matter, and we'll try to keep you updated as soon as possible. Let me also say as of 1300 hours today, we have been able to rescue 21 Indian nationals. These 21 group of 21 people are from Tamil Nadu, and we are making available their names on our X handle, so you can get the details. Our embassy, our ambassador has spoken to people in the group and have assured all possible help. They are coming to Kathmandu, hopefully, and then arrangements will be made for their travel back home. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ತಮ್ಮ ನೇಪಾಳ ಸಹವರ್ತಿಯೊಂದಿಗೆ ಮಾತನಾಡಿದ್ದಾರೆ ಮತ್ತು ಜೀವಹಾನಿಗೆ ತೀವ್ರ ಸಂತಾಪ ಸೂಚಿಸಿದ್ದಾರೆ ಎಂದ ಅವರು, ಭಾರತವು ನೇಪಾಳದ ಜನರೊಂದಿಗೆ ಒಂದಾಗಿ ನಿಲ್ಲುತ್ತದೆ ಮತ್ತು ಸಾಧ್ಯವಿರುವ ಎಲ್ಲ ಮಾನವೀಯ ಸಹಾಯವನ್ನು ನೀಡುತ್ತದೆ ಎಂದರು. As you would have seen, our Prime Minister yesterday spoke to the Prime Minister of Nepal, conveyed our deepest condolences, conveyed that India stands in solidarity with people of Nepal, has also offered all possible assistance, humanitarian assistance from our side. ಈ ನಡುವೆ ಭಾರತವು ನೇಪಾಳದಲ್ಲಿ ಸಂಕಷ್ಟದಲ್ಲಿ ಸಿಲುಕಿರುವ ಜನರಿಗಾಗಿ ನಿನ್ನೆ 10 ಟನ್ ಮಾನವೀಯ ನೆರವು, ವಿಪತ್ತು ಪರಿಹಾರ ಮತ್ತು ಅಗತ್ಯ ಔಷಧಗಳನ್ನು ರವಾನಿಸಿದೆ. ಇಂದು ನೇಪಾಳಕ್ಕೆ 2ನೆಯ ಹಂತದ ನೆರವನ್ನು ಕಳುಹಿಸಿದೆ. ಈ ಪೈಕಿ 37.5 ಟನ್ ವಿಪತ್ತು ಪರಿಹಾರ ಸಾಮಗ್ರಿಗಳು, ಔಷಧಗಳು ಮತ್ತು ಆಹಾರ ಪ್ಯಾಕೆಟ್ ಸೇರಿದಂತೆ ಅಗತ್ಯ ಮಾನವ ನೆರವನ್ನು ನೀಡಿದೆ. Tons of supplies comprising 28.5 tons of relief items such as tents, blankets, hygiene kits, solar lamps, dewatering pumps, kitchen sets, gen sets, etc. 8 tons of medicine and 1 ton of food items. In total, across the 2 departures by air, India has sent 47.5 tons of emergency relief supplies aimed at supporting Nepal's ongoing rescue and relief operations. ನೇಪಾಳದ ಕಠ್ಮಂಡುವಿನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಭಾರತೀಯ ಪ್ರಜೆಗಳಿಗೆ ನೆರವು ಹಾಗೂ ಮಾಹಿತಿಗಾಗಿ ತುರ್ತು ದೂರವಾಣಿ ಸಂಖ್ಯೆಗಳನ್ನು ಪ್ರಕಟಿಸಿದೆ. 977 985 131 6807 ಮತ್ತು 977 970 910 7500 ಸಂಖ್ಯೆಗಳ ಮೂಲಕ ಸಂಪರ್ಕಿಸಬಹುದು. ಇದೇ ವೇಳೆ ನೇಪಾಳ ಪ್ರವಾಸೋದ್ಯಮ ಮಂಡಳಿಯು ಸಹಾಯವಾಣಿ ಸಂಖ್ಯೆಗಳನ್ನು ಬಿಡುಗಡೆ ಮಾಡಿದೆ. ಟೋಲ್ ಫ್ರೀ ತುರ್ತು ಸಂಖ್ಯೆ 1234, ಹಾಟ್ಲೈನ್ 1144 ಹಾಗೂ ಪ್ರವಾಸಿ ಪೊಲೀಸ್ ಸಂಖ್ಯೆ 9851 289 445 ಮೂಲಕ ನೆರವು ಪಡೆಯಬಹುದಾಗಿದೆ.